ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರೆಲ್ಲ ಒಂದು ಒಳ್ಳೆ ಯೂನಿಕ್ ಆಗಿರೋ ಲೇಟೆಸ್ಟ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ 9:16 ಇಟ್ಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ನೀವು ಸಾಂಗ್ನ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ವಿಡಿಯೋದಲ್ಲಿದೆ, ನಾನು ಜಸ್ಟ್ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಆಡಿಯೋನ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ಸೊ ನಿಮಗೆ ಲಿರಿಕ್ಸ್ ಎಲ್ಲಿಂದ ಎಲ್ಲಿವರೆಗೆ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಸ್ಟಾಪ್ ಹೋಗುತ್ತೆ ನೋಡಿ. ಸೊ ಅಲ್ಲೊಂದು ಕಿಪ್ರೇನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡ್ಕೊಂಡಂತ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಬೇಡ, ಒಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಹೋಗಬೇಕು. ಸೊ ಹೋದ ನಂತರ ಬ್ಲ್ಯಾಕ್ ಕಲರ್ನ ಚಾಯ್ಸ್ ಮಾಡಿಕೊಂಡು ವಿಡಿಯೋ ಲೆಂತ್ ಎಲ್ಲಿವರೆಗೆ ನೋಡಿ ಅಲ್ಲಿವರೆಗೂ ಇದನ್ನ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಒಂದು ಶೇಪ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನ ಕೈಲಿಂದಾನೇ ಸೊ ಈ ಥರ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಇದನ್ನು ಫಸ್ಟ್ ಕೀಪ್ರೇಮ್ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇನ್ಕ್ರೀಸ್ ಮಾಡ್ಕೊಂಡ ನಂತರ ಮತ್ತೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಈ ಥರ ರೆಕ್ಟ್ಯಾಂಗಲ್ ಟು ಕೆಳಗೆ ಈ ಫೋಟೋನ ತೊಗೊಂಡ ನಂತರ ಇದನ್ನು ಕೂಡ ನಿಮ್ಮ ಕೀಪ್ರೇಮು ಎಲ್ಲಿವರೆಗೂ ಇದು ನೋಡಿ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇನ್ಕ್ರೀಸ್ ಮಾಡ್ಕೊಂಡ ನಂತರ ರೆಕ್ಟ್ಯಾಂಗಲ್ನಲ್ಲೇ ಲಾಂಗ್ ಪ್ರೆಸ್ ಮಾಡಿಕೊಂಡು ಫೋಟೋ ಮತ್ತು ರೆಕ್ಟ್ಯಾಂಗಲ್ನ ಚಾಯ್ಸ್ ಮಾಡಿಕೊಂಡು ಮೇಲೆ ಮಾರ್ಜ್ ಆಪ್ಷನ್ ಇದೆ ನೋಡಿ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಪ್ಲಸ್ ಐಕನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ನಲ್ಲಿ ಹೋಗಿ. ಸೊ ಹೋದ ನಂತರ ಫೋಟೋನ ಈ ಥರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ನಿಮ್ಮ ಬೆರಳುಗಳಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ನೀವು ಈ ರೆಕ್ಟ್ಯಾಂಗಲ್ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾದರೆ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಗ್ರೂಪ್ ಆ್ಯಂಡ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಎಸ್ ಅಂತ ಸರ್ಚ್ ಮಾಡಿ. ಸೊ ಮಾಡಿದ ನಂತರ SQ ಸ್ಕ್ವೀಜ್ ಅಂತ ಇದು ಬರುತ್ತೆ. ಸೊ ಇದನ್ನ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ಥರ ಇದನ್ನು ಮಾಡಿದರೆ, ಸೊ ಮುಂದೆ ಇದನ್ನು ಮಾಡಿದರೆ ಈ ಥರ ಆಗುತ್ತೆ. ಸೊ ನೀವು ಈ ಥರ ಬ್ಯಾಕ್ ಇದು ಮಾಡಿದ್ರೆ ಸೊ ಈ ಥರ ಕರ್ವ್ ಆಗುತ್ತೆ. ಸೊ ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ, ಸೊ ಅದೇ ಥರ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನಾನು ಈ ಥರ ಬ್ಯಾಕ್ ಟು ಇದನ್ನು ಈ ಥರ ಹಿಂದೆ ತೊಗೋತೀನಿ. ಸೊ ತೊಗೊಂಡ ನಂತರ ಏನು ಮಾಡಬೇಕಂದ್ರೆ, ಮತ್ತೆ ಆ ಗ್ರೂಪ್ ಆ್ಯಂಡ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಮಾಡ್ಕೊಂಡ ನಂತರ ಫ್ರ್ಯಾಕ್ಟಲ್ ವ್ಯಾರ್ಪ್ ಅಂತಿದ್ದು ಇರುತ್ತೆ. ಸೊ ಅದನ್ನ ಆ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ಫ್ರ್ಯಾಕ್ಟಲ್ ಆ್ಯಪ್ ಅದನ್ನ ಓಪನ್ ಮಾಡ್ಕೋಬೇಕು. ಸೊ ಫಸ್ಟಲ್ಲಿ ಒಂದು ಕೀಪ್ ಫ್ರೇಮು ಒಂದು ಲಾಸ್ಟಲ್ಲಿ ಒಂದು ಕೀಪ್ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಇದನ್ನ ಎಕ್ಸ್ ಆ್ಯಂಗಲ್ನ 1300 ಇಡಬೇಕು. ಸೊ ಈ ಥರ ಇನ್ಕ್ರೀಸ್ ಮಾಡ್ಕೊಂಡಿರೋದು 1300ವರೆಗೂ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ವೈ ಕೂಡ 1400 ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಮ್ಯಾಗ್ನಿಟ್ಯೂಡ್ನ ಎಷ್ಟು ಇಡಬೇಕಂದ್ರೆ -10 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ನೋಡಿ ನಿಮಗೆ ಫೋಟೋ ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದ ನಂತರ ಏನು ಮಾಡಬೇಕಂದ್ರೆ, ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಮೊದಲನೇ ಲೈನ್ ಏನಿದೆ ನೋಡಿ ಹೇಳದ, ಸೊ ಇದನ್ನ ನಾನು ಹೆಸರು ರಾಶಿ ನೀನೆ ಸೊ ಈ ಥರ ಇರುತ್ತೆ. ನೀವು ಏನು ಮಾಡಬೇಕಂದ್ರೆ, ಮೇಲೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೈಟ್ ಇಟ್ಕೊಂಡು ಸೊ ಇಲ್ಲಿ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ಸೊ ರೋಬೋಟ್ ರೆಗ್ಯುಲರಿ ಚೆಕ್ಕಿ ರೋಬೋಟ್ ಅಂತ ನಿಮ್ಗೊಂದು ಫೌಂಟ್ ಕೊಟ್ಟಿರ್ತೀನಿ. ಸೊ ಅದನ್ನ ಆ್ಯಡ್ ಮಾಡ್ಕೋಬೇಕು.
ಅದನ್ನ ನನ್ನ ಇದು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಇದನ್ನ ಸೆಂಟ್ರಲ್ಲಿ ತೊಗೊಂಬಂದು ಸೊ ಇದನ್ನು ಕೂಡ ಫ್ರೇಮ್ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಈ ಥರ ಇಂಕ್ರೀಸ್ ಮಾಡ್ಕೊಳ್ಳಿ. ಸೊ ಇಂಕ್ರೀಸ್ ಮಾಡಿದ ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡ್ಕೊಂಡ ನಂತರ ಇದಕ್ಕೆ ಇಲ್ಲಿ ಬಾಟಮಲ್ಲಿ ಟೆಕ್ಸ್ಟ್ ಅಂತಿದೆ, ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಟೆಕ್ಸ್ಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಓಪನ್ ಮಾಡಿಕೊಂಡು ರೇಂಜ್ ಮೇಲೆ ಸೊ ಸ್ಟಾರ್ಟಲ್ಲಿ ಹೋಗಿ ಇಲ್ಲಿ ಫಸ್ಟ್ ಒಂದು ಕೀ ಫ್ರೇಮನ್ನು ಲಾಸ್ಟ್ಗಿಂತ ಸ್ವಲ್ಪ ಮುಂಚೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಂಡಿದ್ದನ್ನ ಈ ಥರ 100 ಮಾಡ್ಕೊಳ್ಳಿ. ಸೊ 100 ಮಾಡ್ಕೊಂಡ ನಂತರ ಇಲ್ಲಿ ಟ್ರಾನ್ಸ್ಫಾರ್ಮರ್ ಹೋಗಿ ಲೆಟರ್ ಇದ್ದಿದ್ದು ವರ್ಡ್ನ ಮಾಡ್ಕೊಳ್ಳಿ. ಸೊ ವರ್ಡ್ ಮಾಡ್ಕೊಂಡ ನಂತರ ಇಲ್ಲಿ ಆ್ಯಂಕರ್ ಕಂಪೋನೆಂಟ್ ಇಟ್ಕೊಳ್ಳಿ. ಕಂಪೋನೆಂಟ್ ಮೇಲೆ ಇಟ್ಕೊಂಡು ಇಲ್ಲಿ ಅಲ್ಪನ ನೀವು -1 ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ನೋಡಿ ಟೆಕ್ಸ್ಟ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟೆಕ್ಸ್ಟು ಮತ್ತು ಗ್ರೂಪ್ನ ಈ ಥರ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಲೇಯರ್ ಮಾಡ್ಕೊಂಡ ನಂತರ ಸೊ ನೆಕ್ಸ್ಟ್ ಕೀ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಅಲ್ಲಿಗೆ ಇದನ್ನ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನ ಸೊ ಎಲ್ಲಿವರೆಗೆ ಇದೆ ನೋಡಿ ಅಲ್ಲಿವರೆಗೂ ಟೈಮರಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಜಸ್ಟ್ ಟೈಮರಿಂದ ಮಾಡ್ಕೊಳ್ಳಿ, ಸೊ ಡೈರೆಕ್ಟಾಗಿ ಮಾಡ್ಕೊಬೇಡಿ. ಸೊ ಎಫೆಕ್ಟು ಆ್ಯಡ್ ಆಗಿರುತ್ತೆ ಬರೋಬ್ಬರ ಟೈಮರಿಂದ ಮಾಡ್ಕೊಂಡ್ರೆ. ಸೊ ನೆಕ್ಸ್ಟು ಗ್ರೂಪ್ ಆ್ಯಂಡ್ ಮಾಸ್ಕ್ಗೆ ಹೋಗಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರೋ ಸೆಕೆಂಡ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಮಾಡ್ಕೊಂಡ ನಂತರ ಇದನ್ನ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ನಿಮ್ಮ ಬೆರಳುಗಳಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ನಾನು ನೇಕೆ ಕಾಡುವೆ. ಸೊ ಅದನ್ನ ಜಸ್ಟ್ ಇಲ್ಲಿ ಟೈಪ್ ಮಾಡ್ಕೋಬೇಕು, ನೇಕೆ ಕಾಡುವೆ. ಸೊ ಇದೇ ಥರ ಮಾಡಿದರೆ ನೋಡಿ ಇದು ಕೂಡ ಆಗಿರುತ್ತೆ ಇದೇ ಥರ ಒಂದು ಒಳ್ಳೆ. ಸೊ ಇದಾದ ನಂತರ ಮತ್ತೆ ಕಾಪಿ ಮಾಡಿರೋ ಲೇಯರ್ಸ್ನ ಈ ಥರ ಪೇಸ್ಟ್ ಮಾಡಿಕೊಂಡು ಸೊ ನಿಮ್ಮ ಕೀ ಫ್ರೇಮ್ ಎಲ್ಲರಿಗೂ ನೋಡಿ ಅಲ್ಲಿಂದ ಟೈಮರಿಂದ ಕಟ್ ಮಾಡಿಕೊಂಡು ಸೊ ಗ್ರೂಪ್ ಆ್ಯಂಡ್ ಮಾಸ್ಕ್ ಒನ್ಗೆ ಹೋಗಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊತಾರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ನೀವು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಅದನ್ನ ಇಲ್ಲಿ ಟೈಪ್ ಮಾಡ್ಕೊ. ನಿನ್ನನ್ನೇ ನೋಡೋ ಕಣ್ಗಳು. ಸೊ ಈ ಥರ ಟೈಪ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ನೋಡಿ ಅದು ಕೂಡ ಬರುತ್ತೆ. ಸೊ ಆ್ಯಡ್ ಆದ ನಂತರ ನೀವು +2 ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಇಮೋಜಿನ ಆ್ಯಡ್ ಮಾಡಬೇಕು. ಸೊ ನಿಮಗೆ ಬೇಕಾಗಿರೋ ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಬಟರ್ಫ್ಲೈನ ಸರ್ಚ್ ಮಾಡ್ತೀನಿ. ಆ್ಯಡ್ ಮಾಡ್ಕೊಂಡ ನಂತರ ಇದನ್ನ ಕಲರ್ನ ಈ ಥರ ಕಮ್ಮಿ ಮಾಡ್ಕೊಳ್ಳಿ. ಸೊ ಇದನ್ನ ಸೆಂಟ್ರಲ್ ಬರೋಂಗೆ ಇಟ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ iOS ಫಾಂಟ್ ಕೊಟ್ಟಿರ್ತೀನಿ. ಸೊ ಜಸ್ಟ್ ನೀವು ಟೆಲಿಗ್ರಾಮ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ಇಲ್ಲಿ ಮೇಲೆ ಸ್ವಲ್ಪ ಈ ಥರ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಸೊ ಇದನ್ನ ವಿಡಿಯೋ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಥರ ಆಗಿರುತ್ತೆ ಅಂದರೆ ವಿಡಿಯೋ. ಸೊ ಈ ಥರ ಒಂದು ಒಳ್ಳೆ ಯೂನಿಕ್ ಆಗಿರೋ ವಿಡಿಯೋನ ನೀವು ಕ್ರಿಯೇಟ್ ಮಾಡೋದು. ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದಿನ ನೋಡೋದಲ್ಲಿ ಸಿಗೋಣ. ಬಾಯ್.